ಆತ್ಮೀಯರೇ ನಮಸ್ಕಾರ. ಹೇಗಿದ್ದೀರಿ? ನೋಡಿ, ಮುಖ್ಯಮಂತ್ರಿಯ ಬದಲಾವಣೆ ಅನ್ನೋದು ಹಿಂಗಾಗದು. ದಿನಾ ಬೆಳಗ್ಗೆ ಹೇಳಿಕೆ ಕೊಟ್ಕೊಂಡು, ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ಕೊಂಡು, ಡಿನ್ನರ್ ಮೀಟಿಂಗ್ ಮಾಡ್ಕೊಂಡು, ಸಭೆ ಸೇರ್ಕೊಂಡು, MLAಗಳೆಲ್ಲ ದಿನಾ ಬೆಳಗ್ಗೆ ಇದ್ರೆ ಅದೇ ಮಾತಾಡ್ಕೊಂಡು ಹಂಗಾಗೋದಿಲ್ಲ. ನೋಡಿ, ಬಿಹಾರದಲ್ಲಿ ಈಗ ಆಗ್ತಾ ಇದೆಯಲ್ಲ, ಬಿಹಾರ ರಾಜಕಾರಣದ ಅಶ್ವಮೇಧ ಶುರು ಆಗಿದೆ. ಒಂದು ರೀತಿ ಇದು ಭೂಕಂಪ, ರಾಜಕೀಯ ಭೂಕಂಪ. ಬಹುಶಃ ಯಾರು ನಿರೀಕ್ಷೆ ಮಾಡಿರಲಿಲ್ಲ ಈ ರೀತಿ ರಾತ್ರೋರಾತ್ರಿ ಇಂಥದ್ದೊಂದು ದೊಡ್ಡ ಬೆಳವಣಿಗೆ ಆಗ್ಬೋದು ಅಂತ. ಆದರೆ ಆಗಿದೆ. ಬಿಹಾರ ರಾಜಕೀಯದಲ್ಲಿ ಮಹತ್ತರವಾದಂಥ ಬೆಳವಣಿಗೆ. ನೋಡಿ, ಇದು ಇಂಡಿಯನ್ ಪಾಲಿಟಿಕ್ಸ್ನ ಡೈರೆಕ್ಷನ್ನೇ ಚೇಂಜ್ ಮಾಡುವಂಥದ್ದು. ಅದರಲ್ಲೂ ಬಿಹಾರದ ರಾಜಕೀಯದ ಒಂದು ಮ್ಯಾಪ್ ಇದೆಯಲ್ಲ, ಅದನ್ನೇ ಬದಲಾಯಿಸುವಂತಹ ಒಂದು ಡೆವಲಪ್. ಒಂದು ರೀತಿ ಮೆಗಾ ಹೈ ವೋಲ್ಟೇಜ್ ಡ್ರಾಮಾ ಅಂತ ಹೇಳ್ಬೋದು. ಯಾಕಂದರೆ ಆ ರೀತಿ ನಡೀತಾ ಇದೆ. ಯಾರನ್ನ ಇಲ್ಲಿಯವರೆಗೂ ಕುರ್ಚಿ ಬಿಡಾದ ಕುಮಾರ ಅಂತ ಕರಿತಿದ್ರಲ್ಲ, ನಿತೀಶ್ ಕುಮಾರ್ ಅವ್ರನ್ನ, ಅವರೇ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ರಾಜ್ಯಸಭೆಗೆ ಹೋಗ್ಲಿಕ್ಕೆ ರೆಡಿಯಾಗಿದ್ದಾರೆ. ಬಹುಶಃ ಬಿಹಾರದ ರಾಜ್ಯ ರಾಜಕಾರಣದಲ್ಲಿ ಇದೊಂದು ಅತಿ ದೊಡ್ಡ ಸುನಾಮಿ ಅಂತ ಹೇಳ್ಬೋದು. ಇದೊಂದು ಧ್ರುವೀಕರಣ ಅಂತ ಹೇಳ್ಬೋದು. ನೋಡಿ, ಏನಾಗ್ತಾ ಇದೆ, ಇವತ್ತು ರಾಜ್ಯಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಸಲಿಕ್ಕೆ ಕೊನೆ ದಿನ. ಇದೇ ಹೊತ್ತಿಗೆ ನಿತೀಶ್ ಕುಮಾರ್ ಅವರ ಅಧಿಕೃತ ನಿವಾಸದಲ್ಲಿ ರಾಜಕೀಯ ಚಟುವಟಿಕೆಗಳು ಬಿರುಸಾಯಿತು. ಯಾರನ್ನ ಪಲ್ಟೂ ರಾಮ್ ಅಂತ ಕರಿತಿದ್ರಲ್ಲ, ಆ ಪಲ್ಟೂ ರಾಮ್ನೇ ಈಗ BJP ಪಲ್ಟಿ ಹೊಡೆಸಿದೆ. ನಿತೀಶ್ ಕುಮಾರ್ ಅವರ ಸುಶಾಸನ್ ಬಾಬು ಅನ್ನುವಂಥ ಇಮೇಜ್ನ ಈಗ ಕೇಂದ್ರಕ್ಕೆ ಸೆಳೆದುಕೊಳ್ಳಿಕ್ಕೆ ರೆಡಿಯಾಗಿದೆ. ಏನಿದು ಮಾಸ್ಟರ್ ಸ್ಟ್ರೋಕ್? ನೋಡಿ, BJP ಈಗ ಬಿಹಾರದಲ್ಲಿ ಬಿಗ್ ಬ್ರದರ್. ಯಾವಾಗ ಚುನಾವಣೆ ಆಯಿತು, ವಿಧಾನಸಭಾ ಚುನಾವಣೆ, ನಿತೀಶ್ ಕುಮಾರ್ ಅವರ JDU 85 ಸ್ಥಾನ ಗೆದ್ದರೆ BJP 89 ಸ್ಥಾನ ಗೆಲ್ತು. ಆಗಲೇ ಅದು ಶುರು ಮಾಡಿತ್ತು, ಮುಖ್ಯಮಂತ್ರಿ ಸ್ಥಾನ ನ್ಯಾಯಯುತವಾಗಿ ತನಗೆ ಸಿಗಬೇಕು ಅಂಥೇಳಿ. ಆಗ ಆದಂಥ ಮಾತುಕತೆ ಈಗ ಅನುಷ್ಠಾನ ಆಗ್ತಾ ಇದೆ. ಏನಾಗ್ತಾ ಇದೆ ನೋಡಿ, ನಿನ್ನೆ ಎಲ್ಲ ಒಂದು ಸುದ್ದಿ ಬಂದಿತ್ತು, ನೀವು ಗಮನಿಸಿರ್ಬೋದು. ನಿತೀಶ್ ಕುಮಾರ್ ಅವರ ಪುತ್ರ ನಿಶಾಂತ್ ಕುಮಾರ್ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಿದ್ದಾರೆ ಅಂತ. ಇದೇ ಕಾರಣಕ್ಕಾಗಿ ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಜ್ಯಸಭೆಗೆ ಹೋಗ್ತಾ ಇರುವ ಹಿನ್ನೆಲೆಯಲ್ಲಿ, ಹಾಗೂ BJPಯ ಮುಖ್ಯಮಂತ್ರಿ ಬಿಹಾರದಲ್ಲಿ ಬರ್ತಾ ಇರುವ ಹಿನ್ನೆಲೆಯಲ್ಲೇ ನಿಶಾಂತ್ ಕುಮಾರ್ ಉಪಮುಖ್ಯಮಂತ್ರಿ ಆಗಲಿಕ್ಕೆ ರೆಡಿಯಾಗಿದ್ದಾರೆ. ಏನಿದು ಇದ್ದಕ್ಕಿದ್ದಾಗೆ ಅಂದರೆ, ನಾವು ಒಂದು ಹೇಳದೆ ರಾಜಕೀಯವಾಗಿ ಸ್ಥಾನಮಾನಗಳ ಲೆಕ್ಕಾಚಾರ, ಇನ್ನೊಂದು ನಿತೀಶ್ ಕುಮಾರ್ ಕೂಡ ಒಂದಷ್ಟು ವಿಶ್ರಾಂತ ಜೀವನದ ಕಡೆ ಮುಖ ಮಾಡ್ತಿರೋ ಹಾಗೆ ಕಾಣಿಸ್ತಾ ಇದೆ. ಆರೋಗ್ಯದ ಹಿನ್ನೆಲೆಯಲ್ಲಿ ಆರೋಗ್ಯದ ಕಡೆ ಗಮನ ಕೊಡಬೇಕಾಗಿರೋದ್ರಿಂದ ಅವರು ರಾಜ್ಯಸಭೆಗೆ ಹೋಗಿ ಪುತ್ರನ್ನ ಮುನ್ನೆಲೆಗೆ ತರುವಂಥ ಆಲೋಚನೆ ಕೂಡ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು. ನೋಡಿ, ನಿತೀಶ್ ಕುಮಾರ್ ಹಾಗೂ BJPಯ ಸಂಬಂಧ ಇವತ್ತು ನೆನೆದಲ್ಲ. ವಾಜಪೇಯಿ ಅವ್ರ ಕಾಲದಿಂದಲೂ ಕೂಡ ಅವರು BJP ಜೊತೆ ಇದ್ದಾರೆ. ಆದರೆ ಕಾಲಕ್ಕೆ ಅವರು ಯಾವಾಗ ತಮಗೆ ಮುಖ್ಯಮಂತ್ರಿ ಸ್ಥಾನ ತಪ್ಪುತ್ತೆ ಅಂತ ಗೊತ್ತಾಗಿದೆಯೋ ಆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಅವರು ಪಲ್ಟೂ ರಾಮ್ ಆಗಿದ್ದಾರೆ. ಪಲ್ಟಿ ಹೊಡೆದು ಆ ಕಡೆ RJD ಲಾಲೂ ಪ್ರಸಾದ್ ಯಾದವ್ ಹಾಗೂ ಅವರ ಪುತ್ರರ ಜೊತೆ ಕೂಡ ಸರ್ಕಾರ ಮಾಡಿದ್ದಾರೆ. ಆದರೆ ಈಗ ಮೊಟ್ಟ ಮೊದಲ ಬಾರಿಗೆ ತಮ್ಮ ರಾಜಕೀಯ ಜೀವನದಲ್ಲಿ ಅವರೇ ಸ್ವತಃ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ಲಿಕ್ಕೆ ರೆಡಿಯಾಗಿದ್ದಾರೆ. ಅದೇ ಆಶ್ಚರ್ಯ. ಯಾಕಂದರೆ ನಿತೀಶ್ ಕುಮಾರ್ ಸುಲಭವಾಗಿ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಕೊಡ್ಬೋದು ಅನ್ನುವಂಥದ್ದನ್ನು ಯಾರೂ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದು ಆಗ್ತಾ ಇದೆ. ಏನಕ್ಕೆ ಅಂದರೆ, ನೋಡಿ ಇಲ್ಲಿ ಜಾತಿ ರಾಜಕಾರಣ ಬಹಳ ಮುಖ್ಯ. ಬಿಹಾರದಲ್ಲಿ ಜಾತಿಯೇ ರಾಜಕಾರಣವೇ ಜಾತಿ. ಒಂದು, ನಿತೀಶ್ ಕುಮಾರ್ ಅವ್ರನ್ನ ಗೌರವಯುತವಾಗಿ ಕಳಿಸೋ ಮೂಲಕ BJP JDU ಬೆನ್ನಿಗಿರುವಂತಹ ಕುರ್ಮಿ ಹಾಗೂ ಕೊಯ್ರಿ, ಯಾವುದನ್ನು ಬಿಹಾರದ ಲವಕುಶ ವೋಟ್ ಬ್ಯಾಂಕ್ ಅಂತ ಕರೀತಾರಲ್ಲ, ಅದನ್ನು ತನ್ನ ಬಳಿಯೇ ಗಟ್ಟಿಯಾಗಿ ಉಳಿಸ್ಕೊಳ್ಳುವಂಥ ಪ್ಲಾನ್ನ BJP ಮಾಡಿಕೊಂಡಿದೆ. ಜೊತೆಗೆ ಸಾಂಪ್ರದಾಯಿಕವಾದಂತಹ ಮೇಲ್ವರ್ಗದ ಮತದಾರರೇನಿದ್ದಾರೆ, ಹಿಂದುಳಿದ ವರ್ಗಗಳ ಮತದಾರರು OBC EBC ಅವುಗಳನ್ನ ಒಗ್ಗೂಡಿಸಿ ಎದುರಾಳಿ ಪಕ್ಷವಾಗಿರುವಂಥ RJDಯ ಯಾದವ ಮುಸ್ಲಿಂ ಮತ ಸಮೀಕರಣ ಏನಿದೆ ಅದಕ್ಕೆ ಟಕ್ಕರ್ ಕೊಡುವಂತಹ ಒಂದು ಪ್ರಯತ್ನ ಇದರ ಹಿಂದೆ ಇದೆ. ನೋಡಿ, ಇಲ್ಲಿವರೆಗೂ BJP ಏನು ಮಾಡ್ತಾ ಇತ್ತು, ನಿತೀಶ್ ಕುಮಾರ್ ಅವರನ್ನ ಮುಂದಿಟ್ಕೊಂಡು ಲಾಲೂ ಪ್ರಸಾದ್ ಯಾದವ್ ವಿರುದ್ಧ ಹೋರಾಟ ಮಾಡ್ತಾ ಇತ್ತು. ಆದರೆ ಈಗ ತಾನೇ ಕೈಗೆ ಸ್ಟೇರಿಂಗ್ ತೆಗೆದುಕೊಳ್ತಾ ಇದೆ, ಡ್ರೈವಿಂಗ್ ಸೀಟಿಗೆ ಬರ್ತಾ ಇದೆ. ಇದಕ್ಕೆಲ್ಲ ಬಹಳ ಇಂಪಾರ್ಟೆಂಟ್ ಕಾರಣ ನೋಡಿ, ನೀವು ಗಮನಿಸಿ ನೋಡಿ, ಕಳೆದ 2-3 ತಿಂಗಳಲ್ಲಿ ಏನೆಲ್ಲ ಬೆಳವಣಿಗೆ ಆಯಿತು ಗಮನಿಸಿ. ನಿತಿನ್ ನಬೀನ್ ಬಿಹಾರದಿಂದ ಬಂದು BJP ರಾಷ್ಟ್ರೀಯ ಅಧ್ಯಕ್ಷರಾದರು. ಅವರು ಕೂಡ ರಾಜ್ಯಸಭೆಗೆ ಹೋಗ್ತಾ ಇದ್ದಾರೆ. ಇವತ್ತು ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ. ಅವರು ಕೂಡ ಅವರ ಮಾಸ್ಟರ್ ಮೈಂಡ್ ಇಲ್ಲಿ ವರ್ಕ್ ಆಗಿದೆ ಅನ್ನುವಂಥದ್ದು. ಸೊ ಅವರು ಒಂದು 3-ವೇ ಫಾರ್ಮುಲಾ ಮಾಡಿದ್ರು. ಏನು? ನಿತೀಶ್ ಕುಮಾರ್ಗೆ ರಾಜ್ಯಸಭೆ ಟಿಕೆಟ್ ಕೊಡುವಂಥದ್ದು, ಅವರ ಪುತ್ರ ನಿಶಾಂತ್ ಕುಮಾರ್ ಅವ್ರನ್ನ DCM ಮಾಡೋದು, ಹಾಗೂ BJPಯವರು ಮುಖ್ಯಮಂತ್ರಿ ಆಗುವಂಥದ್ದು. ಈ ಪ್ಲಾನ್ ಏನು ಹೇಳಿದ್ರು ಅದು ನಿತೀಶ್ ಕುಮಾರ್ ಅವ್ರಿಗೂ ಕೂಡ ಒಪ್ಪಿತಾಯಿತು. ಅದು ಒಪ್ಪಿಗೆ ಆದಮೇಲೆಯೇ ಅವರು ರಾಜ್ಯಸಭೆಗೆ ಎಂಟ್ರಿ ಕೊಡ್ಲಿಕ್ಕೆ ರೆಡಿಯಾಗಿದ್ದು ಹಾಗೂ ಪುತ್ರನನ್ನ ರಾಜಕೀಯದ ಮುನ್ನೆಲೆಗೆ ತಂದದ್ದು ಅನ್ನುವಂಥದ್ದು. ಇವತ್ತು ಅಮಿತ್ ಶಾ ಬಿಹಾರಕ್ಕೆ ಹೋಗ್ತಾ ಇದ್ದಾರೆ. ಒಂದು BJP ಕೋರ್ ಕಮಿಟಿ ಮೀಟಿಂಗ್ ತಗೋತಾ ಇದ್ದಾರೆ. ಜೊತೆಗೆ ನಿತೀಶ್ ಕುಮಾರ್ ಅವರು ರಾಜ್ಯಸಭೆಗೆ ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಜೊತೆಗೆ ಇರ್ತಾರೆ. ಮಾತುಕತೆ ನಡೆಯುತ್ತೆ. ಮುಂದಿನ ಪ್ಲಾನ್ ಆಫ್ ಆ್ಯಕ್ಷನ್ ಅಲ್ಲಿ ಡಿಸ್ಕಷನ್ ಆಗುತ್ತೆ. ಇನ್ನೇನು ಅನುಷ್ಠಾನ ಅಷ್ಟೇ, ಎಲ್ಲ ತೀರ್ಮಾನ ಆಗೋಗ್ಬಿಟ್ಟಿದೆ. ತೀರ್ಮಾನ ಮಾಡುವಂಥದ್ದೇನು
ಬಾಕಿ ಉಳಿದಿಲ್ಲ. ಈಗ ಅನುಷ್ಠಾನಕ್ಕಾಗಿ ಅಮಿತ್ ಶಾ ಹೋಗ್ತಾ ಇದ್ದಾರೆ. ಹಾಗಾದರೆ ಬಿಹಾರದಲ್ಲಿ ಈಗ ಬಿಜೆಪಿಯಿಂದ ಯಾರು ಮುಖ್ಯಮಂತ್ರಿ ಯಾರು ನೋಡಿ, ಈಗಾಗಲೇ ಹಿಂಟ್ ಕೊಟ್ಟಿದ್ದಾರೆ ನೋಡಿ. ಯಾವಾಗಲೂ ಬಿಜೆಪಿಯಿಂದ ಸರ್ಪ್ರೈಸಿಂಗ್ ಕ್ಯಾಂಡಿಡೇಟ್ ಸಿಎಂ ಆಗಿ ಬರ್ತಾರೆ. ಆದರೆ ಈ ಬಾರಿ ಸಾಮ್ರಾಟ್ ಚೌಧರಿ ಕಳೆದ ಬಿಹಾರದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾಗಿದ್ದರು. ಅವರೀಗ ಉಪಮುಖ್ಯಮಂತ್ರಿ ಆಗಿದ್ದಾರೆ ನೋಡಿ. ಅವರ ಚುನಾವಣೆಯ ಸಂದರ್ಭದಲ್ಲಿ ಅಮಿತ್ ಶಾ ಒಂದು ಹಿಂಟ್ ಕೊಟ್ಟಿದ್ರು, ನೀವು ಸಾಮ್ರಾಟ್ ಚೌಧರಿ ಅವ್ರನ್ನ ಗೆಲ್ಲಿಸಿ, ನರೇಂದ್ರ ಮೋದಿ ಅವರು ಸಾಮ್ರಾಟ್ ಚೌಧರಿ ಅವ್ರನ್ನ ವೆರಿ ಇಂಪಾರ್ಟೆಂಟ್ ಪರ್ಸನ್ ಮಾಡ್ತಾರೆ ಅಂತ ಹೇಳಿದ್ರು. ಎಸ್, ಡೈರೆಕ್ಟ್ ಆಗಿ ಹೇಳಿದ್ರು ಅವರು, ಭವಿಷ್ಯದಲ್ಲಿ ಸಾಮ್ರಾಟ್ ಚೌಧರಿಗೆ ಬಹಳ ದೊಡ್ಡ ಜವಾಬ್ದಾರಿ ನೀಡಲಾಗುತ್ತೆ ಅನ್ನುವಂಥದ್ದನ್ನ ಬಹಿರಂಗವಾಗಿ ಘೋಷಣೆ ಮಾಡಿದ್ರು ಎಲೆಕ್ಷನ್ ಟೈಮಲ್ಲಿ. ಅವರಷ್ಟೇ ಅಲ್ಲ, ಈವನ್ ನಿತೀಶ್ ಕುಮಾರ್ ಹೋಗಿ ಹೇಳಿದ್ರು, ಸಾಮ್ರಾಟ್ ಚೌಧರಿಯನ್ನು ಗೆಲ್ಲಿಸಿ, ಆತನಿಗೆ ಮುಂದೆ ಉಜ್ವಲವಾದ ಭವಿಷ್ಯವಿದೆ ಅಂತ ಹೇಳಿದ್ರು ಅವರು ನೋಡಿ. ಮತ್ತು ಈ ಸಾಮ್ರಾಟ್ ಚೌಧರಿಗೆ ನಿತೀಶ್ ಕುಮಾರ್ ಅವ್ರ ಜೊತೆ ಭಾಳ ಹಳೆಯ ಸಂಬಂಧ ಇದೆ. ಅವರು ಮೊದಲು JDU-ಯಲ್ಲಿದ್ದರು. ಅದಕ್ಕೂ ಮೊದಲು RJD-ಯಲ್ಲಿದ್ದರು. 99 ಅವರು RJD-ಯಲ್ಲಿದ್ದರು. 2014 JDU ಸೇರಿದ್ರು. ಅವರು BJPಗೆ ಬಂದಿದ್ದು 2017. ಹೀಗಾಗಿ ಸಾಮ್ರಾಟ್ ಚೌಧರಿ ಜೊತೆ ನಿತೀಶ್ ಕುಮಾರ್ ಅವರಿಗೂ ಬಹಳ ಒಳ್ಳೆಯ ಸಂಬಂಧ ಇದೆ. ಈವನ್ ಅವರು ಉಪಮುಖ್ಯಮಂತ್ರಿ ಆದ ನಂತರವೂ ಅವರಿಬ್ಬರು ಕೂಡ ಒಂದು ರೀತಿ ಲವಕುಶ ಅನ್ನುವಂಥ ಕಾಂಬಿನೇಷನ್ ರೀತಿ ಇದೆ. ಯಾಕಂದರೆ ಬಿಹಾರದಲ್ಲಿ ಕುರ್ಮಿ ಹಾಗೂ ಕೊಯ್ರಿ ಸಮುದಾಯವನ್ನು ಲವಕುಶ ವೋಟ್ ಬ್ಯಾಂಕ್ ಅಂತಾರಲ್ಲ, ಆ ಹಿನ್ನೆಲೆಯಲ್ಲಿ ಈಗಲೂ ಕೂಡ ನೋಡಿ ಸಾಮ್ರಾಟ್ ಚೌಧರಿ ಕೊಯ್ರಿ ಸಮುದಾಯ ಹಾಗೂ ನಿತೀಶ್ ಕುಮಾರ್ ಪುತ್ರ ನಿಶಾಂತ್ ಕುಮಾರ್ ಕುರ್ಮಿ ಸಮುದಾಯ. ಹೀಗಾಗಿ ಅಗೈನ್ ಅದೇ ಕಾಂಬಿನೇಷನ್ ಜೊತೆ ಮುಂದುವರಿಲಿಕ್ಕೂ ಕೂಡ ಈ ತಂತ್ರಗಾರಿಕೆ ಸಹಾಯ ಮಾಡ್ತಾ ಇದೆ ಅನ್ನೋದು. ಆ ದೃಷ್ಟಿಯಿಂದ ಈಗ BJP ಹಾಗೂ JDU ಒಗ್ಗೂಡಿ ಈ ತೀರ್ಮಾನವನ್ನು ಮಾಡಿದೆ ನೋಡಿ. ಮತ್ತಲ್ಲಿ ಸಾಕಷ್ಟು ಸ್ಪೆಕ್ಯುಲೇಷನ್ಸ್ ಏನೇನೋ ನಡೀತಾ ಇದೆ. ಅಯ್ಯೋ, ಹಾಗೆಲ್ಲ ಒಪ್ಕೊಳ್ಳೋರಲ್ಲ ನಿತೀಶ್ ಕುಮಾರ್, ಅವ್ರು ಮುಖ್ಯಮಂತ್ರಿ ಪಟ್ಟ ಬಿಡೋದೇ ಇಲ್ಲ, ಮತ್ತೆ ಪಲ್ಟುರಾಮ್ ಆಗ್ತಾರೆ ಹಾಗೆ ಹೀಗೆ ಅಂತ. ನೋ ವೇ ನೋಡಿ. ಗಂಗೆಯಲ್ಲೂ ತುಂಗೆಯಲ್ಲೂ ನೀರು ಹರಿತಾ ಇರೋದು ಎಷ್ಟು ಸತ್ಯವೋ, ಬಿಹಾರದಲ್ಲಿ ಮುಖ್ಯಮಂತ್ರಿಯ ಬದಲಾವಣೆ ಆಗ್ತಾ ಇರೋದು ಅಷ್ಟೇ ಸತ್ಯ. ಇದು ಕರ್ನಾಟಕದ ಪಾಲಿಟಿಕ್ಸ್ ರೀತಿ ಅಲ್ಲ, ಅಲ್ಲಿ BJPಯೇ ಡೈರೆಕ್ಟಾಗಿ ಹ್ಯಾಂಡಲ್ ಮಾಡ್ತಾ ಇದೆ. ಅದಕ್ಕೆ ಹೇಳಿದೆ ನಾನು, ಬಿಹಾರದಲ್ಲಿ ರಾಜಕೀಯ ಅಶ್ವಮೇಧ ನಡೀತಾ ಇದೆ ಅಂತ ಹೇಳಿ. ಇದು BJPಗೆ ಎಷ್ಟರ ಮಟ್ಟಿಗೆ ಅಡ್ವಾಂಟೇಜ್ ಆಗ್ಬೋದು. ನಿತೀಶ್ ಕುಮಾರ್ ಅವರು ಅನಿವಾರ್ಯವಾಗಿ ಈ ತೀರ್ಮಾನ ಮಾಡ್ತಾ ಇದ್ದಾರೆ ಅನಿಸುತ್ತಾ, ಅಥವಾ ಇಲ್ಲ ಅವರು ಪೂರ್ಣ ಮನಸ್ಸಿನಿಂದ ಮಗ ಹೇಗಿದ್ರು DCM ಆಗ್ತಾ ಇದ್ದಾನಲ್ಲ ಅನ್ನೋ ಸಂತೋಷದಿಂದ ಈ ತೀರ್ಮಾನ ಮಾಡಿದ್ದಾರೆ ಅಂತ ಅನಿಸುತ್ತಾ? ಇದು ಯಾರ ಮಾಸ್ಟರ್ ಸ್ಟ್ರೋಕ್? ಮೋದಿ ಅವ್ರದ್ದ, ಅಮಿತ್ ಶಾ ಅವ್ರದ್ದ, ನಿತಿನ್ ನವೀನ್ ಅವ್ರದ್ದ? ಎಸ್, ನೀವು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. तरीके से सर विपक्ष कह रहा है कि बीजेपी कंप्लीट पावर में आने के लिए नीतीश कुमार को साइडलाइन कर रही है, राज्यसभा भेज रही है, आप कैसे देखते हैं? जनता दल यू का अंदरूनी मामला है, फैसला जनता दल यू ही लेगी, जिसके माननीय राष्ट्रीय अध्यक्ष श्री नीतीश कुमार जी हैं, उनका निर्णय ही सर्वोपरि है। नीतीश कुमार जी मुख्यमंत्री हैं,